ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ನಿನ್ನೆನೂ ಕೂಡ ಈ ಗಣಪತಿ ಹಬ್ಬಕ್ಕೆ ನಿಮಿತ್ತವಾಗಿ ಈಗಾಗಲೇ ರಿಲೀಸ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಗಿರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಿನ್ನೆ ಕೂಡ ಜಮಾ ಆಗಿರುವಂಥದ್ದು. ಸೊ ಇವತ್ತು ಕೂಡ ಜಮಾ ಆಗಲಿದೆ ಅಂತಕ್ಕಂತಹ ಅಧಿಕೃತ ಮಾಹಿತಿ ಸಿಕ್ಕಿದೆ. ಹಾಗಾದರೆ ಬನ್ನಿ, ಸುಮಾರು 1,22,00,000 ಮಹಿಳೆಯರಿದ್ರಿ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಸೊ ಬಹಳ ಮುಖ್ಯವಾದ ಮಾಹಿತಿ, ನಿಮ್ಮ ಜಿಲ್ಲೆಯೂ ಕೂಡ ಆಗಿರ್ಬೋದು. ಈ ಒಂದು ಕಾರಣಕ್ಕಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ಸೊ ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಏನೇನು ಮಾಹಿತಿ ಆಗಿದೆ, ಸೊ ಏನೇನು ಮಾಹಿತಿ ಬಂದಿರತಕ್ಕಂಥದ್ದು, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನೇರವಾಗಿ ನಾವು ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಏನು ಮಾಹಿತಿ ಇದೆ ಅದರ ಜೊತೆಗೇ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಕೂಡ ತಿಳಿಸ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ವಂತೆ. ಅದೇ ರೀತಿಯಾಗಿ ಖಾತೆಗಳು ಸರಿಯಾಗಿ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲಂತೆ. ಸೊ EMI ಇದ್ದವ್ರದ್ದು ಕೂಡ ಹೇಳ್ತೀನಿ. ಎಲ್ಲ ವಿಷಯವನ್ನು ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲ, ಇನ್ನೂ ಕೂಡ ಟ್ರಯಲ್ ಮಾಡ್ತಾ ಇದ್ದಾರೆ. ಹೌದು, ನಿಮಗೆ ಒಂದೇ ಒಂದು ಮಾತಿನಲ್ಲಿ ಹೇಳ್ತೀನಿ, ಟ್ರಯಲ್ ಮಾಡ್ತಾ ಇದ್ದಾರೆ, ಸರಿಯಾಗಿ ಬಿಡುಗಡೆ ಆಗಿಲ್ಲ. ಹೌದು, ಈಗ ಎಕ್ಸಾಂಪಲ್ ತೆಗೆದುಕೊಳ್ಳಿ, ಯಾವುದೇ ಒಂದು ಕಂತನ್ನು ಜಮಾ ಮಾಡೋಕ್ಕಿಂತ ಮುಂಚೆ ಸರ್ಕಾರ ಏನು ಮಾಡುತ್ತೆ, ಟ್ರಯಲ್ ಮಾಡ್ತದೆ ದುಡ್ಡನ್ನು ಬಿಡುಗಡೆ ಮಾಡೋಕ್ಕಿಂತ ಮುಂಚೆ. ಹೌದು, ಏನಾದರೂ ತಾಂತ್ರಿಕ ದೋಷ ಆಗತ್ತಾ, ಏನಾದರೂ ಇಲ್ಲಿ ಮತ್ತೆ ಯಾವುದೋ ಪ್ರಾಬ್ಲಮ್ ಆಗುತ್ತಾ, ಈ ಎಲ್ಲ ವಿಷಯವನ್ನು ಕಂಡು ಹಿಡಿಲಿಕ್ಕೆ ಮೊದಲನೇದಾಗಿ ಟ್ರಯಲ್ ಮಾಡ್ತಾರೆ. ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದಿದ್ದೇ ಆದರೆ ಅದು ಮತ್ತು 10ರಿಂದ 15 ದಿನಗಳ ಕಾಲ ಪೆಂಡಿಂಗ್ ಉಳಿಯುತ್ತೆ. ಮತ್ತು ಅಲ್ಲಿ ಯಾಕಂದರೆ ತಾಂತ್ರಿಕ ದೋಷ ಸರಿಪಡಿಸ್ಬೇಕಲ್ವಾ, ಅಥವಾ ಬೇರೆ ಇನ್ಯಾವುದೋ ದೋಷ ಇದ್ದರೂ ಸಹಿತ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಗವರ್ನರ್ಸ್ ಅವರು ಇರ್ತಾರೆ. ಸೊ ಅದನ್ನು ಅವರು ಸರಿಪಡಿಸಬೇಕು, ತದನಂತರ ಮತ್ತೆ ರಿಲೀಸ್ ಮಾಡಬೇಕಾಗತ್ತೆ. ಸೊ ಈಗಂತೂ ದುಡ್ಡು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ವಾಪಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ. ಸೊ ಇನ್ನು ನಿಮ್ಮ ಖಾತೆಗಳಿಗೆ ಟ್ರಯಲ್ ಮಾಡಲಾಗ್ತಾ ಇದೆ. ಹೌದು, ನಿನ್ನೆನೇ ಕೂಡ ಟ್ರಯಲ್ ಮಾಡಿತ್ತು, ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಇವತ್ತು ಕೂಡ ಟ್ರಯಲ್ ಮಾಡ್ತಾರೆ, ಇಲ್ಲಿ ಕೂಡ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಇನ್ಮೇಲಿಂದ ಸ್ಪೀಡಾಗಿ ದುಡ್ಡು ಜಮಾ ಮಾಡ್ತಕ್ಕಂಥದ್ದು ಆ ಒಂದು ಪ್ರೊಸೆಸರು ಪ್ರಾರಂಭವಾಗುತ್ತೆ. ಅಂದರೆ ಟ್ರಯಲ್ ಅಂದರೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರಯತ್ನ ಮಾಡಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಈ 2 ಜಿಲ್ಲೆಗಳನ್ನು ಯಾಕೆ ಹೇಳ್ತಾ ಇರ್ತೀನಿ ಅಂದರೆ ಈ ಜಿಲ್ಲೆಗಳ ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿನೇ ದುಡ್ಡು ಹೋಗಿರುತ್ತಂತೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ. ಅಲ್ಲೇನೇನು ಪ್ರೊಸೆಸರ್ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ಳುತ್ತೆ. ಸೊ ಮತ್ತೆ ಇಲ್ಲಿ ಬಂದು ಇಲ್ಲಿಂದ ನಿಮ್ಮ ಖಾತೆಗಳಿಗೆ DBT ಟ್ರೆಸರಿ ಮುಖಾಂತರ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಜಮಾ ಮಾಡ್ತಕ್ಕಂತಹ ಕೆಲಸಗಳನ್ನು ಮಾಡ್ತವೆ. ಸೊ ಈ ರೀತಿ ಪ್ರೊಸೆಸರು ಪ್ರತಿಯೊಂದು ಕಂತಿನಲ್ಲಿ ಇರುತ್ತೆ. ಸೊ ಎಲ್ಲ ಕಂತು ಎಂಡ್ ಅಂತ ಅಂದ್ಕೊಳ್ಳಿ, ಅದರ ಒಂದು ಫೈಲ್ ಕೂಡ ರೆಡಿ ಆಗುತ್ತೆ. ಇಂತಿಷ್ಟು ಜಮಾ ಮಾಡಿದ್ವಿ, ಇಂತಿಷ್ಟು ದುಡ್ಡು ರಿಲೀಸ್ ಆಗಿತ್ತು, ಇಂತಿಷ್ಟು ಕ್ಲಿಯರ್ ಆಗಿದೆ, ಇಂತಿಷ್ಟು ಉಳಿದಿದೆ, ಇಂತಿಷ್ಟು ಬಾಕಿ ಉಳಿದಿದೆ, ಇದೆಲ್ಲವೂ ಕೂಡ ಒಂದು ಫೈಲ್ನಲ್ಲಿ ರೆಡಿ ಮಾಡಿ ಹಣಕಾಸು ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಳಿಸುತ್ತೆ. ಸೊ ಅಲ್ಲಿ ಏನಿದೆ ವಿಷಯ ಎಲ್ಲ ಕೂಡ ಅವರು ಕಲೆಕ್ಟ್ ಮಾಡಿಕೊಂಡು ತೆಗೆದಿಡುವಂತಹ ಕೆಲಸ ಮಾಡ್ತಾರೆ. ಈ ರೀತಿ ಪ್ರೊಸೆಸರು ಪ್ರತಿಯೊಂದು ತಿಂಗಳಲ್ಲಿ ಪ್ರತಿಯೊಂದು ಕಂತಿನಲ್ಲಿ ನಡೀತಾ ಇರುತ್ತೆ. ಅದು ಮುಂದೆನೂ ಕೂಡ ನಡೆಯುತ್ತೆ. ಸೊ ಈಗ 1,22,00,000 ಫಲಾನುಭವಿಗಳಿದ್ರಿ. ಆದರೆ ಇದರಲ್ಲಿ ಬಹಳಷ್ಟು ಫಲಾನುಭವಿಗಳನ್ನ ಮತ್ತೆ ತೆಗೆದುಹಾಕುವಂತಹ ಕೆಲಸ ಆಹಾರ ಇಲಾಖೆ ಮಾಡಿದೆ. ಆದರೆ ಅದಕ್ಕೆ ತಕ್ಕಂತಹ ಒಂದು ನಂಬರ್ಸ್ಗಳನ್ನು ಕೊಟ್ಟಿಲ್ಲ. ಅಂದರೆ ಇಂತಿಷ್ಟು ಜನರನ್ನು ನಾವು ತೆಗೆದಿದ್ದೀವಿ ಅಂತ ಹೇಳಿಬಿಟ್ಟು ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ್ಮೇಲೆ ನಿಮ್ಗೆ ತಿಳಿಸ್ತೀನಿ ಎಷ್ಟು ಜನ ಹೋಗಿದಿರಿ, ಎಷ್ಟು ಜನ ಉಳಿದಿದ್ರಿ, ಎಲ್ಲ ಕೂಡ ನಾವು ಚರ್ಚೆ ಮಾಡೋಣ. ಸದ್ಯಕ್ಕೆ ಮಾತ್ರ ಇದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳನ್ನಂತ 100% ತೆಗೆದಿರ್ತಾರೆ. ಸೊ ಅದಂತರೂ ಖಚಿತ. ಸೊ ಈಗಾಗಲೇ ಯಾರ್ಯಾರನ್ನ ತೆಗೆದಿದ್ದಾರೆ ನಿಮಗೆ ಗೊತ್ತಿರುತ್ತೆ, ಅಥವಾ ನೀವು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಸೊ ಈಗ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಯಾವ ಜಿಲ್ಲೆಗಳಿಗೆ ನಿನ್ನೆ ಬಂದಿದೆ ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ವಿಜಯನಗರ, ಧಾರವಾಡ, ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಒಂದು ಟ್ರಯಲ್ ಮಾಡಲಾಗಿತ್ತಂತೆ. ಅಲ್ಲಿ ಕೂಡ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಸೊ ಇವತ್ತು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿಯೂ ಕೂಡ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಇದ್ದೇ ಇರುತ್ತೆ. ಅದನ್ನು ಹೊರತುಪಡಿಸಿ ಮತ್ತು ಕೆಲವೊಂದಿಷ್ಟು ಜಿಲ್ಲೆಗಳಿದ್ದಾವೆ. ಬೆಳಗಾವಿ ಆಗಿರಲಿ, ಕೊಪ್ಪಳ ಆಗಿರಲಿ, ಹಾಸನ ಆಗಿರಲಿ, ಮಂಡ್ಯ ಆಗಿರಲಿ, ಅದೇ ರೀತಿಯಾಗಿ ವಿಜಯನಗರ ಆಗಿರಲಿ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ ಆಗಿರಲಿ, ದಕ್ಷಿಣ ಕನ್ನಡ ಆಗಿರಲಿ, ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸೊ ಮತ್ತೇನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ಕಾರಣದಿಂದ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ನಾವು ಜಮಾ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಹಾಗಾಗಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹೌದು ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳಿಗೆ
ಈಗ ಬ್ಯಾಂಕ್ ಅಕೌಂಟ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು, ಅದು ಇದುವರೆಗೂ ಜಮಾ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಆದರೆ ಈಗ ಬಿಡುಗಡೆ ಮಾಡಿದ ಮೇಲೆ ಅಕೌಂಟ್ನಲ್ಲಿ ಬರ್ತಾ ಇಲ್ಲ, ಅಥವಾ ನಾವು ಎಲಿಜಿಬಲ್ ಇದ್ದರೂ ನಮಗೆ ದುಡ್ಡು ಯಾಕೆ ಜಮಾ ಆಗ್ತಾ ಇಲ್ಲ. ಸೊ ಈ ರೀತಿ ಕ್ವಶನ್ಸ್ಗಳು ಬಹಳಷ್ಟು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಕ್ಕಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಹೊಸ ರೂಲ್ಸ್ಗಳಿದ್ದಾವೆ. ಅದರಲ್ಲಿ ನೀವು ಎಲಿಜಿಬಲ್ ಇದ್ದರೂ ಸಹಿತ ಮತ್ತೆ ನೀವೇ ಏನಾದರೂ ಎಡವಟ್ಟು ಮಾಡ್ಕೊಂಡಿದ್ದೆ ಆದರೆ ಸೊ ನಿಮಗೆ ದುಡ್ಡು ಜಮಾ ಆಗೋದಿಲ್ಲ. ಹೌದು, ನೀವು ಎಲಿಜಿಬಲ್ ಇದ್ದೀರಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ನೀವೇ ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ನಿಮಗೆ ಖಾತೆಗಳಿಗೆ ದುಡ್ಡು ಬರೋದಿಲ್ಲ. ಯಾಕೆ, ಏನದು ಪ್ರಾಬ್ಲಮ್ಮು, ಅದನ್ನು ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಿಂದೆ ಇರದೇ ಇರದಂತಹ ಒಂದು ಸಾಕಷ್ಟು ರೂಲ್ಸ್ಗಳನ್ನು ತಂದಿದ್ದಾರೆ ಈ ಗೃಹಲಕ್ಷ್ಮಿ ಬಂದ ಮೇಲೆ. ಸೊ ಇದಾದ ಮೇಲೆ GST ತಂದರು, ಅದಾದಮೇಲೆ ಇನ್ಕಮ್ ಟ್ಯಾಕ್ಸು, ಇವೆಲ್ಲ ಹೊಸ ರೂಲ್ಸ್ಗಳನ್ನು ತಂದುಬಿಟ್ಟು ನೆಕ್ಸ್ಟು ನಿಮ್ಮನ್ನು ಹೊರಗೆ ಹಾಕುವಂತಹ ಕೆಲಸ ಮಾಡಿದರು. ಮೊದಲನೇದಾಗಿ ನೋಡೋದಾದರೆ ಸಾಕಷ್ಟು ಗೃಹಲಕ್ಷ್ಮಿಯವರು ಅಪ್ಲಿಕೇಶನ್ ಹಾಕಿದ್ರು, ಫಲಾನುಭವಿಗಳಾಗಿದ್ದರು. ಅವರೆಲ್ಲರನ್ನೂ ಕೂಡ ತೆಗೆದಾಕಿ ಸುಮಾರು ಈಗ 1,22,00,000 ಫಲಾನುಭವಿಗಳು ಉಳಿದಿದ್ದೀರಿ. ಸೊ ಅದರಲ್ಲಿ ಕೂಡ ಈಗ ಸಾಕಷ್ಟು ತೆಗೆದಿದ್ದಾರೆ. ಇನ್ನು ಅದರ ನಂಬರ್ಸ್ ಕೊಟ್ಟಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ ಎಷ್ಟು ಜನ ಉಳಿದಿದ್ದಾರೆ ಎಲ್ಲವೂ ಕೂಡ ನಾವು ನೋಡಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ. ಆದರೆ ಈಗ ಬಹಳಷ್ಟು ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇಲ್ಲಂತೆ. ಹೌದು, ಸ್ವತಃ ಆಹಾರ ಇಲಾಖೆ ಆಗಿರಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಿಳಿಸ್ತಾ ಇದೆ. ನಿಮ್ಮ ಅಕೌಂಟ್ಗಳು ಚಾಲ್ತಿ ಇಲ್ಲ ಅಂತ ಹೇಳೋದಾದರೆ ನೀವು ಎಲಿಜಿಬಲ್ ಇದ್ದೀರಿ, ನಿಮ್ಮ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಆಗಿಲ್ಲ. ಹೌದು, ಅಮೌಂಟ್ ಹಾಕೋದು ತೆಗೆಯೋದು ಮಾಡಿಲ್ವಂತೆ. ಇದನ್ನು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಇದನ್ನು ಬಹಳಷ್ಟು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಕಿವಿ ಕೊಟ್ಟು ಕೇಳಬೇಕಾಗತ್ತೆ. ಯಾಕಂದರೆ ನೀವು ಸಿಟಿಗೆ ಬಂದು ಬ್ಯಾಂಕಿಗೆ ಬಂದು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ನೀವು ಹೋಗೋದು, ಇದೆಲ್ಲವೂ ಕೂಡ ನಿಮ್ಮ ಹತ್ರ ಆಗೋದಿಲ್ಲ. ಯಾಕಂದರೆ ಮನೆ ಕೆಲಸವೇ ಹೆಚ್ಚಾಗಿರುತ್ತೆ, ಹೊಲದಲ್ಲಿನ ಕೆಲಸವೇ ಹೆಚ್ಚಾಗಿರುತ್ತೆ. ಹಾಗಾಗಿ ನೀವು ಇದರ ಕಡೆ ಗಮನ ಹರಿಸಿರೋದಿಲ್ಲ. ಸೊ ವಿಚಾರ ಮಾಡಿ, ಇನ್ನು 20-30 ಕಂತುಗಳು ಬರ್ಬೋದು. ನಿಮಗೆ 40,000-60,000 ಸಾವಿರ ದುಡ್ಡು ಬರ್ಬೋದು ಫ್ರೀಯಾಗಿ. ಇದನ್ನು ನೀವು ಕಡ್ಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದೆ ಆದರೆ ಒಂದು ನೀವು ತಲೆ ಕೆಡಿಸ್ಕೊಳ್ಬೇಡಿ. ಇದನ್ನು ನೀವು 50,000-60,000 ಸಾವಿರ ಬೇಕಪ್ಪ ಅಂದರೆ ನೀವು ಒಂದು ದಿನ ಇದಕ್ಕೆ ಕೆಲಸ ಅಂದರೆ ಒಂದು ದಿನ ಇದಕ್ಕೆ ಟೈಮ್ ಕೊಡಿ. ಒಂದು ದಿನವೂ ಹತ್ತೋದಿಲ್ಲ, ಕೇವಲ 2-3 ಗಂಟೆ ಹತ್ತುತ್ತೆ. ಅಲ್ಲಿ ಏನಾದರೂ ಹೆಚ್ಚಾಗಿ ಒಂದು ಸಾರ್ವಜನಿಕರು ಇದ್ದರೆ ಅಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಸ್ಕೊಳ್ಳಿ, KYC ಮಾಡಿಸ್ಕೊಳ್ಳಿ. ಬ್ಯಾಂಕ್ನಲ್ಲಿ ಅಕೌಂಟ್ನಲ್ಲಿ ದುಡ್ಡು ಹಾಕೋದು ತೆಗೆದು ಒಂದು ಸಾರಿ ಮಾಡಿದ್ರೆ ಮತ್ತೆ ಓಪನ್ ಆಗುತ್ತೆ. ಸೊ ನೀವು ಏನು ಮಾಡಿ, ಫೋನ್ಪೇ ಮಾಡಿಕೊಂಡು ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತ ಈ ರೀತಿ ಏನಾದರೂ ಮಾಡ್ತಾ ಇರಿ. ತದನಂತರ ನಿಮಗೆ ಅಕೌಂಟ್ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಅಮೌಂಟ್ ಹಾಕೋದು ತೆಗೆದು ಮಾಡ್ತಾ ಇದ್ದರೆ ಅದರಲ್ಲೇನು ಪ್ರಾಬ್ಲಮ್ ಇರೋದಿಲ್ಲ, ಅದು ಅಕೌಂಟ್ ಚಾಲ್ತಿಯಲ್ಲಿರುತ್ತೆ. ಸೊ ಈ ಒಂದು ಕೆಲಸ ನೀವು ಮಾಡಲೇಬೇಕು, ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗ್ತಕ್ಕಂಥದ್ದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಬಹಳಷ್ಟು ಫಲಾನುಭವಿಗಳು EMI ಮುಖಾಂತರ ಸಾಲ ಸೂಲಗಳನ್ನು ಮಾಡ್ಕೊಂಡಿರ್ತೀರಿ. ಅಂದರೆ ನೀವು ಕೈಯಲ್ಲಿ ಹಿಡಿದಿದ್ದೀರಲ್ವ ಈಗ ಮೊಬೈಲು, ಇದನ್ನೇ ಸಾಲವನ್ನಾಗಿ ತೆಗೆದುಕೊಂಡಿರ್ತೀರಿ. ಅಂದರೆ ಇದಕ್ಕೆ 20,000 ರೇಟ್ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಹತ್ರ ಕೇವಲ 5,000 ರೂಪಾಯಿ ಇದೆ. ಅದನ್ನು 5,000 ರೂಪಾಯಿ ಕಟ್ಬಿಟ್ಟು ಇನ್ನು 15,000 ಲೋನ್ ಮಾಡಿಸಿರ್ತೀರಿ. ಪ್ರತಿ ತಿಂಗಳು ಇಂತಿಷ್ಟು ಅಂತ ನಾವು ತುಂಬ್ತೀವಿ ಬ್ಯಾಂಕಿಗೆ ಅಂತ ಹೇಳ್ಬಿಟ್ಟು EMI ಮುಖಾಂತರ ಸಾಲ ಮಾಡಿರ್ತೀರಿ. ಸೊ ಆ ಕಾರಣಕ್ಕಾಗಿ ನೀವು ಪ್ರತಿ ತಿಂಗಳು ಇಂತಿಷ್ಟು 2,000 ಅಥವಾ 2,500 ಅಥವಾ 1,800 ಈ ರೀತಿ ಕಟ್ತಾ ಇರ್ತೀರಿ. ಆ ದುಡ್ಡು ಒಂದೊಂದು ಸಾರಿ ಪ್ರತಿ ತಿಂಗಳು ಇರ್ತದೆ, ಒಂದೊಂದು ತಿಂಗಳು ಇರೋದಿಲ್ಲ. ಈ ರೀತಿ ಆದಾಗ ಗೃಹಲಕ್ಷ್ಮಿ ದುಡ್ಡು ಜಮಾ ಆದಾಗ ನೀವೇನಾದರೂ ಮಿಸ್ ಮಾಡಿರ್ತಕ್ಕಂತಹ ದಿನಗಳ ಬಡ್ಡಿ ಕೂಡ ಕಟ್ ಆಗ್ಬೋದು, ಅಥವಾ ನಿಮ್ಮ EMIಯನ್ನು ಕಟ್ಟಿರೋದಿಲ್ಲ ಅಂತಹ ಕ್ಷಣದಲ್ಲಿ EMI ಕೂಡ ಕಟ್ ಆಗಿರ್ಬೋದು. ಸೊ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಟ್ರಾನ್ಸಾಕ್ಷನನ್ನು ನೀವು ಚೆಕ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ದುಡ್ಡು ಬಂದಿದೆಯಾ ಇಲ್ವಾ, ದುಡ್ಡು ಎಲ್ಲಿ ಹೋಗಿದೆ, ಅಮೌಂಟ್ ಜಮಾ ಆಗಿದ್ರೂ ಕೂಡ ತೋರಿಸುತ್ತೆ, ಕಟ್ ಆಗಿದ್ರೂ ಕೂಡ ತೋರಿಸುತ್ತೆ. ನಿಮಗೆ ಒಂದೊಂದು ಸಾರಿ ಮೆಸೇಜ್ ಬಂದಿರುತ್ತೆ, ಬರೋದಿಲ್ಲ. ಹಾಗಾಗಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಸೊ ಮುಖ್ಯವಾಗಿ ಆ ಕೆಲಸವನ್ನು ಮಾಡುವಂಥದ್ದು. ಸೊ ಅದನ್ನು ಮಾಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಜಮಾ ಆಗಿದೆಯಾ ಅಥವಾ ಇಲ್ವಾ ಅಂತ. ಸೊ ಈ ಒಂದು ವಿಷಯದ ಕುರಿತಾಗಿ ಮಾಹಿತಿ ನಾನು ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.